ಗ್ಯಾಸ್ ಚಾಲಕರಿಗೆ ತಟ್ಟಿದಂತ ಗ್ಯಾಸ್ ಬೆಲೆ ಏರಿಕೆ. ಇನ್ನು ಇವತ್ತಿನಿಂದ ಹೋಟೆಲ್, ಆಟೋ, ಎಲ್ಪಿಜಿ ದರ ಕೂಡ ಏರಿಕೆ. ಹೀಗಾಗಿ ಆಟೋ ಚಾಲಕರಿಗೂ ಕೂಡ ಈಗ ಬಿಸಿ ತಟ್ತಾ ಇದೆ. ₹5.73 ಆಟೋ ಗ್ಯಾಸ್ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಆಟೋ ಚಾಲಕರಿಗೂ ಕೂಡ ಮತ್ತೊಂದು ಕಡೆ ಈಗ ಸಂಕಷ್ಟ. ₹89 ಇದ್ದಂತ ಗ್ಯಾಸ್ ಬೆಲೆ ಈಗ ₹95.08 ಏರಿಕೆ ಆಗಿದೆ. ಮೊದಲೇ ಇಷ್ಟು ದಿನ ಗ್ಯಾಸ್ ಸಿಗಲ್ಲ ಅಂತ ಪರದಾಡ್ತಾ ಇದ್ರು. ಈಗ ಗ್ಯಾಸ್ ಸಿಕ್ಕರೂ ಕೂಡ ಮತ್ತೆ ಗ್ಯಾಸ್ ದರ ಏರಿಕೆ ಆಗ್ತಾ ಇದೆ. ಹೀಗಾಗಿ ಇದರಿಂದ ಆಟೋ ಚಾಲಕರು ಕೂಡ ಈಗ ಕಂಗಾಲಾಗಿದ್ದಾರೆ. ನೋಡಿ, ಎಷ್ಟು ಜನ ಕ್ಯೂನಲ್ಲಿ ನಿಲ್ತಾ ಇದ್ರು, ಆ ಕ್ಯೂ ಇನ್ನೂ ಕೂಡ ತಪ್ಪಿಲ್ಲ. ಅದ್ರ ಮಧ್ಯದಲ್ಲೇ ಈಗ ಆಟೋ ಗ್ಯಾಸ್ ಕೂಡ ಏರಿಕೆ ಆಗ್ಬಿಟ್ರೆ, ದರ ಏರಿಕೆ ಆದ್ರೆ ಏನ್ ಮಾಡ್ಬೇಕು ಆಟೋ ಚಾಲಕರು ಅಂತ. ಒಂದು ₹500 LPG ತುಂಬಿಸ್ಕೊಳ್ಬೇಕು ಅಂದ್ರೂ ಕೂಡ ನೋಡಿ, 2-3 ಕಿಲೋಮೀಟರ್ ಗಟ್ಟಲೆ ಈ ರೀತಿ ಸಾಲ್ಗಟ್ಟಿ ನಿಲ್ಬೇಕಾದಂತ ಪರಿಸ್ಥಿತಿ. ಅದ್ರ ಮಧ್ಯದಲ್ಲಿ ₹89 ಇದ್ದಿದ್ದು ಈಗ ₹95 ಏರಿಕೆ ಆಗಿದೆ ಅಂತ ಅಂದ್ರೆ ಆಟೋ ಚಾಲಕರು ಎಲ್ಲಿಗೆ ಹೋಗ್ಬೇಕು, ಹೇಗೆ ಅವ್ರು ಗ್ಯಾಸ್ ಫಿಲ್ ಮಾಡ್ಕೊಳ್ಬೇಕು, ತದನಂತರದಲ್ಲಿ ಅವ್ರಿಗೆ ಬಾಡಿಗೆ ಆದ್ರೂ ಸಿಗುತ್ತಾ, ಸಿಕ್ಕರೂ ಅವ್ರ ಗ್ರಾಹಕರ ಹತ್ರ ಹೆಚ್ಚಿಗೆ ರೇಟನ್ನು ಕೇಳೋದಕ್ಕಾಗುತ್ತಾ, ಗ್ರಾಹಕರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಟೋ ಚಾಲಕರಿಗೂ ಕೂಡ ಇದೆ. ನಾವೇನೋ ಗ್ಯಾಸ್ ತುಂಬಿಸ್ಕೊಂಡು ಬಂದ್ವಿ ಅಂತ ಅಂದ್ರೆ ಅದಕ್ಕೆ ತಕ್ಕನಾಗಿ ಅವರಿಗೆ ಸಂಪಾದನೆ ಆಗ್ಬೇಕಲ್ಲ. ಈಗ ಆಟೋದ ಗ್ಯಾಸ್ ಕೂಡ LPG ರೇಟ್ ಜಾಸ್ತಿ ಆಗಿರೋದ್ರಿಂದ ಆಟೋ ಚಾಲಕರಿಗೆ ಆಟೋ ಓಡಿಸ್ಬೇಕಾ, ಮನೇಲಿ ನಿಲ್ಸ್ಬೇಕಾ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಆಟೋ ಚಾಲಕರು ಎಲ್ಲಿ ಗ್ಯಾಸ್ ಸಿಗುತ್ತೆ ಅಂತ ಹುಡ್ಕೊಂಡು 4-5 ಕಿಲೋಮೀಟರ್ ದೂರ, 20 ಕಿಲೋಮೀಟರ್ ದೂರ ಎಲ್ಲ ಹೋಗ್ತಾ ಇದ್ರು. ತದನಂತರದಲ್ಲಿ ಸಿಗದೆ ಪಾಪ ಮುಖ ಒಣಗಿಸ್ಕೊಂಡು ಹಂಗೆ ವಾಪಸ್ ಬರ್ತಾ ಇದ್ರು. ಅದ್ರ ಮಧ್ಯದಲ್ಲಿ ಈಗ ಮತ್ತೆ ದರ ಏರಿಕೆ ಆಗಿದೆ.